ಹತ್ತನೇ ತರಗತಿಯ ಇಂಗ್ಲಿಷ್ ವಿಷಯದ ಸಾಧನಾ ಪರೀಕ್ಷೆ 1ರ ಪ್ರಶ್ನೆ ಪತ್ರಿಕೆ ಉತ್ತರಗಳ ಸಹಿತ ಅಚೀವ್ಮೆಂಟ್ ಟೆಸ್ಟ್ ಮಾಡೆಲ್ ಕ್ವೆಶ್ಚನ್ ಪೇಪರ್ ವಿತ್ ಕೀ ಆನ್ಸರ್ ಫಾರ್ಮೇಟಿವ್ ಅಸೆಸ್ಮೆಂಟ್ 1 ಕ್ಲಾಸ್ 10th ಸಬ್ಜೆಕ್ಟ್ ಇಂಗ್ಲಿಷ್ ಮಾರ್ಕ್ಸ್ 20 ಆ್ಯಂಡ್ ಟೈಮ್ 45 ಮಿನಿಟ್ಸ್. ಮೇನ್ ಕ್ವೆಶ್ಚನ್ ನಂಬರ್ 1 ಮೊದಲನೇ ಮುಖ್ಯ ಪ್ರಶ್ನೆ, ಡೂ ಆ್ಯಸ್ ಡೈರೆಕ್ಟೆಡ್ ಬಿಲೋ. ಕೆಳಗೆ ಸೂಚಿಸಿದಂತೆ ಕೆಳಗಿನ ಪ್ರಶ್ನೆಗಳನ್ನು ಉತ್ತರ ಬರೆಯರಂತಿದೆ. 4 ಪ್ರಶ್ನೆಗಳು 4 ಅಂಕಗಳು. ಅದರಲ್ಲಿ ಮೊದಲನೇ ಪ್ರಶ್ನೆ, ಚೂಸ್ ದ ವರ್ಡ್ ಹ್ಯಾವ್ 2 ಸಿಲೆಬಲ್. ಈ ಕೆಳಗೆ ಕೊಟ್ಟಿರ್ತಕ್ಕಂಥ 4 ಪದಗಳಲ್ಲಿ ವರ್ಡ್ಸ್ಗಳಲ್ಲಿ 2 ಸಿಲೆಬಲನ್ನು ಹೊಂದಿರತಕ್ಕಂತಹ ವರ್ಡ್ ಯಾವುದು? ಆಪ್ಷನ್ ಎ ರಾಂಗ್, ಆಪ್ಷನ್ ಬಿ ಸೌಂಡ್, ಆಪ್ಷನ್ ಸಿ ಆ್ಯಕ್ಷನ್, ಆಪ್ಷನ್ ಡಿ ಪರ್ಫಾರ್ಮೆನ್ಸ್. ದ ಕರೆಕ್ಟ್ ಆನ್ಸರ್ ಈಸ್, ಸರಿಯಾದ ಉತ್ತರ ಆಪ್ಷನ್ ಸಿ ಆ್ಯಕ್ಷನ್. ಎರಡನೇ ಪ್ರಶ್ನೆ, ಕ್ವೆಶ್ಚನ್ ನಂಬರ್ 2, ವಿ ಆರ್ ನಾಟ್ ರೆಡಿ ಟು ಪ್ಲೇ. ಚೂಸ್ ದ ಕರೆಕ್ಟ್ ಕ್ವೆಶ್ಚನ್ ಟ್ಯಾಗ್. ವಿ ಆರ್ ನಾಟ್ ರೆಡಿ ಟು ಪ್ಲೇ ಅಂತಕ್ಕಂತಹ ಸೆಂಟೆನ್ಸ್ಗೆ ಕ್ವೆಶ್ಚನ್ ಟ್ಯಾಗನ್ನು ಮಾಡಿರೋಂಥ ಪ್ರಶ್ನೆ ಐತೆ. ಆಪ್ಷನ್ ಎ ಆರ್ ವಿ, ಆಪ್ಷನ್ ಬಿ ಡೋಂಟ್ ವಿ, ಆಪ್ಷನ್ ಸಿ ಆರಂಟ್ ವಿ, ಆಪ್ಷನ್ ಡಿ ಡಿಡಂಟ್ ವಿ. ಹಿಯರ್ ದ ಕರೆಕ್ಟ್ ಆನ್ಸರ್ ಈಸ್ ಆರ್ ವಿ, ಬಿಕಾಸ್ ವಿ ಆರ್ ನಾಟ್ ರೆಡಿ ಟು ಪ್ಲೇ ಅಂತಕ್ಕಂಥ ಸೆಂಟೆನ್ಸಲ್ಲಿ ನೆಗೆಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ಕ್ವೆಶ್ಚನ್ ಟ್ಯಾಗ್ ಮಾಡಬೇಕಾದ್ರೆ ಪಾಸಿಟಿವ್ ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕಾಗ್ತದೆ. ಆಲ್ರೆಡಿ ಅಲ್ಲಿ AR ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಬಿದ್ದು ಹೆಲ್ಪಿಂಗ್ ವರ್ಬನ್ನು ಫಸ್ಟ್ ಬರ್ಕೊಂಡಿವಿ. ನೆಗೆಟಿವ್ ಸೆಂಟೆನ್ಸ್ ಆಗಿರೋದರಿಂದ ಪಾಸಿಟಿವ್ ಸೆಂಟೆನ್ಸ್ ಮಾಡಿವಿ ಮತ್ತು ಅಲ್ಲಿರತಕ್ಕಂಥ ಪ್ರೊನೌನ್ ತಂದಿಟ್ಟು ಕ್ವೆಶ್ಚನ್ ಮಾಡಲಾಗಿದೆ. ಕ್ವೆಶ್ಚನ್ ನಂಬರ್ 3, ದ ಕರೆಕ್ಟ್ ಕ್ಯಾಲ್ಕುಲೇಟಿವ್ ವರ್ಡ್ ಫಾರ್ ಜೆಂಟಲ್ ಈಸ್. ಜೆಂಟಲ್ ಅಂತಕ್ಕಂತಹ ವರ್ಡ್ಗೆ ಸರಿಯಾಗಿರ್ತಕ್ಕಂತಹ ಕ್ಯಾಲ್ಕುಲೇಟಿವ್ ವರ್ಡ್ ಯಾವುದು ಅಂತಕ್ಕಂಥ ಪ್ರಶ್ನೆ. ಬ್ರ್ಯಾಕೆಟ್ನಲ್ಲಿ ಗರ್ಲ್, ಮ್ಯಾನ್, ಪೀಪಲ್, ಬಾಯ್. ಆನ್ಸರ್ ಜೆಂಟಲ್ಮ್ಯಾನ್. ಇಲ್ಲಿ ಜೆಂಟಲ್ ಅಂತಕ್ಕಂಥ ವರ್ಡ್ಗೆ ಕರೆಕ್ಟ್ ಆಗಿರ್ತಕ್ಕಂಥ ಕ್ಯಾಲ್ಕುಲೇಟಿವ್ ವರ್ಡ್ ಮ್ಯಾನ್. ಸೊ ಜೆಂಟಲ್ ಮ್ಯಾನ್. ಕ್ವೆಶ್ಚನ್ ನಂಬರ್ 4, ಚೂಸ್ ಸೂಟೇಬಲ್ ಹೋಮೋಫೋನ್. ಸರಿಯಾಗಿರ್ತಕ್ಕಂತಹ ಹೋಮೋಫೋನ್ ವರ್ಡನ್ನು ಆಯ್ಕೆ ಮಾಡಿರಿ ಅಂತದಲ್ಲಿ. ಸ್ವಾಮಿ ಕೆಪ್ಟ್ ಅವೇಕ್ ಆಲ್ ದ ಡ್ಯಾಶ್ ಇನ್ ದ ಆಫೀಸ್ ರೂಮ್. ಇಲ್ಲಿ 2 ವರ್ಡ್ಗಳಿದಾವೆ. ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಒಂದು NIGHT ನೈಟ್, ಇನ್ನೊಂದು KNIGHT ನೈಟ್. ಈ ಒಂದು ಸೆಂಟೆನ್ಸಿಗೆ ಅಪ್ರೋಪ್ರೈಟ್ ಆಗ್ತಕ್ಕಂತಹ ಹೋಮೋಫೋನನ್ನು ಚೂಸ್ ಮಾಡಿರಿ ಅಂತ ಐತೆ. ಆನ್ಸರ್ NIGHT ನೈಟ್. ಮೇನ್ ಕ್ವೆಶ್ಚನ್ ನಂಬರ್ 2, ಆನ್ಸರ್ ದ ಫಾಲೋವಿಂಗ್ ಇನ್ 2 or 3 ಅಥವಾ 3 or 4 ಸೆಂಟೆನ್ಸಸ್. 3 ಅಥವಾ 4 ವಾಕ್ಯಗಳಿದೆ ಅಥವಾ 2 ಅಥವಾ 3 ವಾಕ್ಯಗಳಿದೆ. ಉತ್ತರ ಬರೆಯತಕ್ಕಂಥ ಪ್ರಶ್ನೆಗಳು 2 ಕ್ವೆಶ್ಚನ್ಸ್ಗಳಿದಾವೆ. ಇಲ್ಲಿ 4 ಮಾರ್ಕ್ಸ್ ಇರ್ತದೆ. ಕ್ವೆಶ್ಚನ್ ನಂಬರ್ 5, ವಾಟ್ ವಾಸ್ ದ ರಿಪೋರ್ಟ್ ಕ್ಯಾರಿಡ್ ಬೈ ದ ನ್ಯೂಸ್ ಪೇಪರ್. ನ್ಯೂಸ್ ಪೇಪರ್ನಲ್ಲಿ ಬಂದಿರತಕ್ಕಂಥ ರಿಪೋರ್ಟ್ ಏನು ಅಂತ. ಆನ್ಸರ್, ದ ರಿಪೋರ್ಟ್ ಕ್ಯಾರಿಡ್ ಬೈ ದ ನ್ಯೂಸ್ ಪೇಪರ್ ವಾಸ್ ದ ಬ್ರೇವರಿ ಆಫ್ ಅ ವಿಲೇಜ್ ಬಾಯ್ ಹೂ ಫೈಟ್ ವಿತ್ ಎ ಟೈಗರ್ ಇನ್ ಎ ಜಂಗಲ್ ಪಾತ್ ವೈಲ್ ರಿಟರ್ನಿಂಗ್ ಹೋಮ್. He climbed a tree and stayed half a day till some people came that way and killed the tiger. Question number 6, how do you say students march was unusual? This question is from supplement reading lesson ನಾರಾಯಣಪುರ ಇನ್ಸಿಡೆಂಟ್. ನಾರಾಯಣಪುರ ಇನ್ಸಿಡೆಂಟ್ ಪಾಠದಿಂದ ಕೇಳಿರ್ತಕ್ಕಂಥ 2 ಅಂಕಗಳ ಪ್ರಶ್ನೆ. ಆನ್ಸರ್, ದ ಸ್ಟೂಡೆಂಟ್ ಮಾರ್ಚ್ಡ್ ವೆರಿ ಸೈಲೆಂಟ್ಲಿ. ದೇರ್ ವೇರ್ ನೋ ಸ್ಲೋಗನ್ಸ್, ನೋ ಶೌಟ್ಸ್. ದೇ ವಾಕ್ಡ್ ಆ್ಯಸ್ ಇಫ್ ದ ಪೊಲೀಸ್ ಡಿಡಂಟ್ ಎಕ್ಸಿಸ್ಟ್. ಪೊಲೀಸರೇ ಇಲ್ಲ ಅಂತಕ್ಕಂತಹ ರೀತಿಯಲ್ಲಿ ಅವರು ಸ್ಲೋಗನ್ಸ್ಗಳು ಆಮೇಲೆ ಶೌಟ್ಸ್ಗಳು ಇಲ್ಲದೇ ಸೈಲೆಂಟಾಗಿ ಮಾರ್ಚನ್ನು ಮಾಡ್ತಾರೆ. ಮೇನ್ ಕ್ವೆಶ್ಚನ್ ನಂಬರ್ 3, ಆನ್ಸರ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್. ಕೇಳಿಕೊಟ್ಟಿರ್ತಕ್ಕಂತಹ ಎಕ್ಸ್ಟ್ರಾಕ್ಟನ್ನು ಓದಿ ಅದಕ್ಕೆ ಕೇಳಲ್ಪಟ್ಟಿರ್ತಕ್ಕಂತಹ ಒಂದೊಂದು ಎಕ್ಸ್ಟ್ರಾಕ್ಟಿಗೆ ಕೇಳಿರ್ತಕ್ಕಂಥ 3 ಪ್ರಶ್ನೆಗೆ ಉತ್ತರವನ್ನು ಬರಿತಕ್ಕಂಥದ್ದು. ಲೆಟ್ ಅಸ್ ಗೋ ಆ್ಯಂಡ್ ಹೆಲ್ಪ್ ಹರ್, ಹಿ ಶೌಟೆಡ್. ಲೆಟ್ ಅಸ್ ಗೋ ಆ್ಯಂಡ್ ಹೆಲ್ಪ್ ಹರ್, ಹಿ ಶೌಟೆಡ್. ಹೂ ಶೌಟೆಡ್ ಲೈಕ್ ದಿಸ್. ಲೆಟ್ ಅಸ್ ಗೋ ಆ್ಯಂಡ್ ಹೆಲ್ಪ್ ಹರ್ ಅಂತಕ್ಕಂತಹ ಈ ಒಂದು ಶೌಟನ್ನು ಯಾರು ಈ ಮಾತನ್ನು ಹೇಳಿದರು ಅಂತ. ಆನ್ಸರ್, ಮಲ್ಲೇಶ್ವರ ಮಿಶ್ರಾ. ಹೂ ವಾಸ್ ಹರ್ ರೆಫರ್ ಟು. ಹರ್ ಅಂದರೆ ಯಾರು? ರೋಮಾ ತಲ್ರೇಜಾ. ವೈ ಸಿ ನೀಡೆಡ್ ಹೆಲ್ಪ್. ಯಾಕೆ ಅವಳಿಗೆ ಸಹಾಯದ ಅವಶ್ಯಕತೆ ಇತ್ತು ಅಂತಂದರೆ ಇಲ್ಲಿ ಬಿಕಾಸ್ ಸಿ ಫೆಲ್ ಡೌನ್ ಫ್ರಮ್ ಮೂವಿಂಗ್ ಟ್ರೈನ್. ಕ್ವೆಶ್ಚನ್ ನಂಬರ್ 8, ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ. ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ. ಕ್ವೆಶ್ಚನ್ ಎ, ಹೂ ಕ್ರೈಡ್ ಲೈಕ್ ದಿಸ್. ಆನ್ಸರ್, ದ ಬರ್ಗ್ಲರ್. ಹೂ ಹ್ಯಾಸ್ ಬಿಟನ್. ಆನ್ಸರ್, ಸ್ವಾಮಿ. ವೇರ್ ವಾಸ್ ಹಿ ಅಟ್ ದಟ್ ಟೈಮ್. ಆನ್ಸರ್, ಹಿ ವಾಸ್ ಇನ್ ದ ಆಫೀಸ್ ರೂಮ್ ಅಂಡರ್ ದ
bench. Main question number 4, quit from memory. 3 ಮಾರ್ಕ್ಸಿಗೆ ಇಲ್ಲಿ ಪದ್ಯದ ಕಂಠಪಾಠ ಮಾಡಿ ಬರೀತಕ್ಕಂಥದ್ದನ್ನು ಮೆಮೊರೈಸ್ ಮಾಡಿ ಬರೀತಕ್ಕಂಥದ್ದು ಪ್ರಶ್ನೆ ಇದೆ. ದ ಕ್ವಾಲಿಟಿಯಿಂದ ಸ್ಟಾರ್ಟ್ ಆಗಿ ಮುಂದೆ ಬ್ಲ್ಯಾಂಕ್ ಇದೆ, ಸೆಕೆಂಡ್ ಲೈನ್ ಬ್ಲ್ಯಾಂಕ್ ಇದೆ, ಮೂರನೇ ಲೈನ್ ಬ್ಲ್ಯಾಂಕ್, ಫೋರ್ತ್ ಲೈನ್ ಬ್ಲ್ಯಾಂಕ್, ಎಂಡ್ ಆಗೋದು ನಮಗೆ ಇಲ್ಲಿ ಟೇಕ್ಸ್ ಅಂತಕ್ಕಂಥ ವರ್ಡಿಂದ ಅದರ ಕಂಪ್ಲೀಟ್ ಆಗಿರತಕ್ಕಂಥ ಪೋಯಮ್ ಇಲ್ಲಿದೆ. ದ ಕ್ವಾಲಿಟಿ ಆಫ್ ಮರ್ಸಿ ಈಸ್ ನಾಟ್ ಅ ಸ್ಟ್ರೈನ್ಡ್, ಇಟ್ ಡ್ರಾಪೆತ್ ಆಸ್ ದ ಜೆಂಟಲ್ ರೈನ್ ಫ್ರಮ್ ಹೆವನ್ ಅಪಾನ್ ದ ಪ್ಲೇಸ್ ಬಿನೀತ್, ಇಟ್ ಈಸ್ ಟ್ವೈಸ್ ಬ್ಲೆಸ್ಡ್, ಇಟ್ ಬ್ಲೆಸೆತ್ ಹಿಮ್ ದ್ಯಾಟ್ ಗಿವ್ಸ್ ಆ್ಯಂಡ್ ಹಿಮ್ ದ್ಯಾಟ್ ಟೇಕ್ಸ್. ಆ್ಯಸ್ ಐ ಟೋಲ್ಡ್ ಯು ಬಿಫೋರ್, ನಾನು ಮೊದಲೇ ಹೇಳಿರೋಂಗೆ ಪದ್ಯ ಕಂಠಪಾಠ ಮಾಡಿ ಬರೀತಕ್ಕಂಥದ್ರಲ್ಲಿ ಭಾಳಷ್ಟು ಜಾಗರೂಕರಾಗಿರಬೇಕಾಗ್ತದೆ. ಇಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಬರೀತಕ್ಕಂಥ ಪ್ಲೇಸ್ನಲ್ಲಿ ಕ್ಯಾಪಿಟಲ್ ಲೆಟರ್, ಸ್ಮಾಲ್ ಲೆಟರ್ ಬರೀತಕ್ಕಂಥ ಪ್ಲೇಸ್ನಲ್ಲಿ ಸ್ಮಾಲ್ ಲೆಟರ್ಗಳನ್ನು ಬರೀಬೇಕು. ಹಾಗೆಯೇ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ಗಳು ಮಾಡಬಾರ್ದು. ಪಂಕ್ಚುಯೇಷನ್ ಮಾರ್ಕ್ಸ್ಗಳು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತವೆ. ಈ 4 ಲೈನಿನ ಪದ್ಯದಲ್ಲಿ ಒಂದು ಸಣ್ಣ ಮಿಸ್ಟೇಕನ್ನು ಮಾಡಲಾಗಿದೆ. ಆ ಮಿಸ್ಟೇಕನ್ನು ಬೇಕು ಅಂತಲೇ ಮಾಡಿದ್ದು. ವಿದ್ಯಾರ್ಥಿಗಳು ಅದನ್ನು ಐಡೆಂಟಿಫಿಕೇಷನ್ ಮಾಡಿ ಸರಿದೂಗಿಸಬೇಕು. ಕ್ವೆಶನ್ ನಂಬರ್ 5, ಮೇನ್ ಕ್ವೆಶನ್ ನಂಬರ್ 5, ಸಬ್ ಕ್ವೆಶನ್ ನಂಬರ್ 10. ರೈಟ್ ದ ಸಮರಿ ಆಫ್ ದ ಪೋಯಮ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಅಂತಕ್ಕಂಥ ಪದ್ಯದ ಸಾರಾಂಶವನ್ನು ಬರೀರಿ ಅಂತದ್ದು ಇಲ್ಲಿ. ಆನ್ಸರ್: ದ ಪೋಯಟ್ ರಸ್ಕಿನ್ ಬಾಂಡ್ ಕಾಲ್ಸ್ ಹಿಸ್ ಗ್ರ್ಯಾಂಡ್ ಮದರ್ ಅ ಜೀನಿಯಸ್ ಬಿಕಾಸ್ ಶಿ ಕುಡ್ ಕ್ಲೈಂಬ್ ಎನಿ ಟ್ರೀ ಕ್ವಿಕ್ಲಿ ಇವನ್ ಆಟ್ ದ ಏಜ್ ಆಫ್ 62. She was passionate to climb a tree and learnt this from her brother at the age of 6. Everybody feared that she would fall from the tree one day. Once she climbed a tree and couldn't come down. After her rescue, the doctor took her temperature and suggested her rest a week in a bed. When she was in a bed for a week, she felt a brief season in hell, and she demanded a house on treetop to her son without hesitation. He and the poet fulfilled her wish by building a house on treetop. She moved up there and lived happily on a treetop. ಇದು 3 ಅಂಕಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 3 ಅಂಕಗಳಿಗೆ ಈ ಕ್ವೆಶನನ್ನು ಕೇಳಲಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳು 20 ಅಂಕಗಳಿಗಿರತಕ್ಕಂತಹ ಮಾಡಲ್ ಕ್ವೆಶನ್ ಪೇಪರ್ ಅದರಲ್ಲಿ ಎರಡನೇದನ್ನು ಇಲ್ಲಿ ಚರ್ಚೆ ಮಾಡಲಾಯಿತು. ಇದಕ್ಕಿಂತ ಮೊದಲು ಮಾಡಲ್ ಕ್ವೆಶನ್ ಪೇಪರ್ 1 FA1ದು ಮಾಡಲ್ ಕ್ವೆಶನ್ ಪೇಪರ್ 1ಅನ್ನು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಆ ಒಂದು ವಿಡಿಯೋದ ಲಿಂಕನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿರ್ತದೆ. ಎಲ್ಲರಿಗೂ ಧನ್ಯವಾದಗಳು.